ಹಾಯ್ ನಮಸ್ತೆ ಸ್ನೇಹಿತರೆ, ನಾನಿವತ್ತು ವೈಕುಂಠ ಏಕಾದಶಿಯ ಮಿನಿ ವ್ಲಾಗ್ ಮಾಡ್ತಾ ಇದ್ದೀನಿ. ನಾನು ಎಲ್ಲ ರೀತಿನೇ ಮನೆಯಲ್ಲಿ ಪೂಜೆ ಮುಗಿಸಿ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಪಡೆಯೋಣ ಅಂತ ಹೋಗಿದ್ದೆ. ಈ ದೇವಸ್ಥಾನ ಯಾವ್ದಪ್ಪ ಅಂತ ಅಂದ್ರೆ ಲೆಗ್ಗೆರೆಯಲ್ಲಿರೋ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ. ನಮ್ ಲೆಗ್ಗೆರೆಯಲ್ಲಿರೋ ಒಂದು ಅದ್ಭುತವಾದ ತಿಮ್ಮಪ್ಪನ ದೇವಸ್ಥಾನ ಅಂದ್ರೆ ಈ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ. ನಾನು ಸಹ ಕ್ಯೂ ಅಲ್ಲಿ ನಿಲ್ಲೋದಕ್ಕೆ 100 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡೆ. ಅದೇ ರೀತಿ ಅರ್ಚನೆ ರಸೀದಿನ ತಗೊಂಡೆ. ಹಾಗಿದ್ರು ತುಂಬಾ ಜನ ಇದ್ರು. ನಾನು ಮಿನಿಮಮ್ 1.5 ಅವರಿಂದ 2 ಅವರ್ ವೇಟ್ ಮಾಡಿದ್ದೀನಿ ಟಿಕೆಟ್ ತಗೊಂಡಿದ್ರು ದೇವ್ರ ದರ್ಶನ ಪಡೆಯೋದಕ್ಕೆ. ಅಲಂಕಾರ ಮಾತ್ರ ತುಂಬಾ ಅದ್ಭುತವಾಗಿ ಮಾಡಿದ್ರು. ನಾನು ಅರ್ಚನೆ ರಸೀದಿ ತಗೊಂಡಿರೋದ್ರಿಂದ ನಮ್ಮ ಮನೆಯವರ ಹೆಸರಲ್ಲಿ ಅರ್ಚನೆ ಮಾಡಿಸೋಣ ಅಂತ ಅರ್ಚನೆನ ಮಾಡಿಸಿದೆ. ಈ ವೈಕುಂಠ ಏಕಾದಶಿ ಹಬ್ಬ ಬಂದು ಈ ವರ್ಷದ ಕಡೆಯ ಹಬ್ಬ. ಆದ್ರಿಂದ ಹಿಂದೂಗಳಿಗೆ ಬೆಳಗಿಂದ ಉಪವಾಸ ಇದ್ದು ಸಂಜೆ ಊಟ ಮಾಡೋರು ಇದ್ದಾರೆ, ಅಥವಾ ನೆಕ್ಸ್ಟ್ ದಿನ ಅಂದ್ರೆ ನಾಳೆ ಉಪವಾಸನ ಮುಗಿಸಿ ಊಟ ಮಾಡೋರು ಇದ್ದಾರೆ. ಎಲ್ರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ. ನಾನು ಲಕ್ಷ್ಮಿ ಕೃಪೆ ತಗೊಂಡು ಕೊನೆಗೆ ನಮ್ ತಿಮ್ಮಪ್ಪನ ಹತ್ರ ಬಂದು ಬೇಡ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಕೊನೆಗೆ ಆರತಿ ತಗೊಂಡ್ಮೇಲೆ ಪದ್ಮಾವತಿ ತಾಯಿನ ದರ್ಶನ ಮಾಡ್ಕೊಂಡು ದೇವಸ್ಥಾನದಿಂದ ಹೊರಟೆ. ದೇವಸ್ಥಾನದ ಆಚೆ ಪ್ರತಿಯೊಬ್ಬರಿಗೂ ಸಹ ಲಡ್ಡುನ ಪ್ರಸಾದನ ಕೊಡ್ತಾ ಇದ್ರು. ಆದ್ರಿಂದ ಯಾರಾದ್ರೂ ಲೆಗ್ಗೆರೆಯಲ್ಲಿದ್ರೆ ಮರೀದೇನೆ ರಾತ್ರಿ 10:30 ತನಕ ಈ ದೇವಸ್ಥಾನ ಇವತ್ತು ಓಪನ್ ಆಗಿರುತ್ತೆ. ಹೋಗಿ ದರ್ಶನ ಮಾಡ್ಕೊಂಡು ದೇವ್ರ ಕೃಪೆಗೆ ಪಾತ್ರರಾಗ್ಬೇಕಂತ ಕೇಳ್ಕೊಳ್ತಿದ್ದೀನಿ. ಧನ್ಯವಾದಗಳು.